ಗ್ರಾಮಾಂತರ ಮಂಡಲ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಮತ್ತು ರೈತರ ಸೇವಾ ಸಹಕಾರ ಸಂಘ ನಿರ್ದೇಶಕರಾದಂಥ ಮಂಜುನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ನಿಷ್ಠಾವಂತ ಕಾರ್ಯಕರ್ತ, ತನು ಮನ ಧನ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಪಕ್ಷವನ್ನು ಬಹಳ ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ನನಗೂ ಕೂಡ ಬಲಗೈಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದರಲ್ಲಿ ಭಾಳ ವರ್ಷಗಳಿಂದ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷದ ಕೆಲಸವನ್ನು ಮಾಡೋದರಲ್ಲಿ ಅವರಿಗೆ ಸಹಕಾರವನ್ನು ನಾನು ಕೊಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಕಡೆನೂ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ನಡೀತಾ ಇಲ್ಲ. ಜನ ಸ್ವಲ್ಪ ನಿರಾಸಕ್ತಿ. ಫಾರಮ್ಗಳನ್ನು ಕೊಟ್ಟಿರೋದ್ರಲ್ಲೂ ಕೂಡ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟವ್ರೆ. 3% ನಾವು ಎನಮರೇಷನ್ ಫಾರಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತೇಳಿ ಅವ್ರ ರೆಕಾರ್ಡಲ್ಲಿ ತೋರಿಸ್ತಾವ್ರೆ. ಅಂದರೆ ಸತ್ತೋರ್ಗೂ ಕೊಟ್ಬಿಟ್ಟಾರೆ ತಗೊಂಡೋಗಿ ಮೇಲೆ. ಮನೆ ಶಿಫ್ಟ್ ಮಾಡಿದ್ರು ಕೊಟ್ಟದ್ದು ನಮಗೆ ಹುಡ್ಕಕ್ಕೆ ಸಿಗ್ತಾ ಇಲ್ಲ ಅವ್ರಿಗೆ. ಬಹುಶಃ ಇದರಲ್ಲಿ ಈಗಿನ ಆಡಳಿತದ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ನಾವು ನಮ್ಮ BLO 2ಗಳು ಪೊಲಿಟಿಕಲ್ ಪಾರ್ಟಿಯಿಂದ ಮಾಡೋಂಥವ್ರು ಮನೆಗೆ ಹೋದಾಗ ಇನ್ನು ಫಾರಮ್ಗಳೇ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಿನ್ನೆ ಇವತ್ತು ಮಹಾ ಅಭಿಯಾನ ಅಂತೇಳಿ ಮಾಡಿ ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ SIR ಫಾರಮ್ಗಳನ್ನು ವಾಪಸ್ ಸಂಗ್ರಹ ಮಾಡಿ ಅದನ್ನು ಫಿಲಪ್ ಮಾಡಿ, ಯಾಕಂದರೆ ಫಿಲಪ್ ಮಾಡೋದು ಸರಿಯಾಗಿ ಮಾಡಬೇಕಾದ್ರೆ ಭರ್ತಿ ಮಾಡೋವಂಥದ್ದು ಅವೆಲ್ಲವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾವ್ರೆ. ಇನ್ನು 10 ದಿನ ಬಾಕಿ ಇದೆ. ಆದರೂ ಕೂಡ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾವು ಕೂಡ ಮೊದಲನೇ ಸ್ಥಾನದಲ್ಲಿದ್ದೀವಿ. ಯಲಹಂಕ ಕ್ಷೇತ್ರ ಏನಿವತ್ತು ಡಿಜಿಟಲೈಸೇಷನ್ ಆಗಿದೆ, ವಾಪಸ್ ಹೋಗಿ ಕಂಪ್ಯೂಟರೈಸ್ ಮಾಡಿದ್ದಾರೆ, ಅಪ್ಡೇಟ್ ಮಾಡವ್ರೆ. ಅದರಲ್ಲಿ 47% ಆಗಿದೆ. ಇನ್ನೂ 53% ಈ 8 ದಿನದಲ್ಲಿ ಮಾಡುವಂಥ ಕೆಲಸನ ಮಾಡಬೇಕಾಗ್ತದೆ. 100% ಹೋಗುವಾಗ ಆಗಲ್ಲ. ಯಾಕಂದರೆ ಸತ್ತವರು ಶಿಫ್ಟಿಂಗ್ ಅವರೆಲ್ಲ ಹೋದರೂ ಕೂಡ ಕನಿಷ್ಠ ಒಂದು 75% ಆದರೂ ಕೂಡ ಫಾರಮ್ಗಳನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಬೇಕು. ಯಲಹಂಕ ಗ್ರಾಮಾಂತರ ಮಂಡಲ BJPಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ರೆಡ್ಡಿ ಜನಸಂಘದ ರಾಜ್ಯ ನಿರ್ದೇಶಕರು, ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರು, ಸ್ನೇಹಿತರು, ಜನಾನುರಾಗಿಗಳು, ಯುವ ಉತ್ಸಾಹಿಗಳು, ದಾನಿಗಳು, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಶ್ರೀ ಮಂಜುನಾಥ್ ಅತ್ತೆ ವಿಶ್ವನಾಥಪುರ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಧರ್ಮಸ್ಥಳದ ಮಂಜುನಾಥ ನಮ್ಮ ಸ್ನೇಹಿತ ಮಂಜುನಾಥ ರೆಡ್ಡಿ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಂಜುನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. 24ನೇ ತಾರೀಕು ಶುಕ್ರವಾರ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಹೊನ್ನೇನಹಳ್ಳಿ ರಮಣ ಹೋಟೆಲ್ನಲ್ಲಿ ನಡೀತು. ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವನಾಥ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ಬಹಳ ಅದ್ಭುತವಾಗಿ, ಅಭೂತಪೂರ್ವವಾಗಿ ವಿಶ್ವನಾಥರ ಹುಟ್ಟುಹಬ್ಬ ಯಶಸ್ವಿ ಆಯಿತು. ಆ ಯಶಸ್ವಿಗೆ ಮೂಲ ಕಾರಣ ನಮ್ಮ ಮಂಜುನಾಥ್ ಅವರು ತುಂಬ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ BJPಯ ಮುಖಂಡರು, ಕಾರ್ಯಕರ್ತರು ವಿಶ್ವನಾಥರ ಹುಟ್ಟುಹಬ್ಬವನ್ನು ಆಚರಿಸಿರೋ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು